ನೀವು ಬಂದಿದ್ದೀರಲ್ಲ? ವಸು ಬರ್ತಾಳೆ ಅನ್ಕೊಂಡಿದ್ಯಾ? ಅಂದರೆ ಅವಳಿಗೂ ನನಗೂ ಮೊದಲೇ ಪರಿಚಯ ಇದೆ ಅಂತ. ಪರಿಚಯ ಏನು ಬದನೆಕಾಯಿ? ವಸು ಹತ್ರ ನೀನ್ ಏನ್ ಬೊಗಳಿದ್ಯೋ ಅವಳೆಲ್ಲ ನನ್ನ ಹತ್ರ ಹೇಳಿದಾಳೆ. ಓಹೋ, ಗೊತ್ತಾಗೋಯ್ತಾ? ಹಂಗಂದ್ರೆ ಹೆಂಗಸ್ರ ಹತ್ರ ಅಷ್ಟು ಕೆಟ್ಟದಾಗ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ಲ? ನಾನೇನ್ ಬೇರೆಯವನಲ್ಲ, ಅವಳಿಗೆ ನೋಡಿದ ಮದುಮಗ ನಾನು. ಅವಳಿಗೆ ಮದ್ವೆ ಆಗೋಗಿದೆ, ಬಿಟ್ಬಿಡು. ಆದ್ರೆ ನನಗ್ ಮದುವೆ ಆಗ್ಲಿಲ್ವಲ್ಲ, ಹೇಗ್ ಬಿಟ್ಬಿಡ್ಲಿ? ಬಿಡದೆ ಇದ್ರೆ ನಿನ್ನ ಸಾಯಿಸ್ತೀನಿ. ಒಂದ್ ಮಾತ್ ನನ್ ಮೈದ್ನಂಗ್ ಹೇಳ್ದೆ ಅನ್ಕೋ, ಈ ಮನೆಯಿಂದ ಹೊರಗೆ ಹೋಗೋದು ನಿನ್ ಶವಾನೆ. ಹೌದಾ? ಹಾಗಿದ್ರೆ ಹೋಗಿ ಹೇಳ್ಬಿಡಿ. ನಾನು ಹೇಳ್ತೀನಿ, ಅವಳು ವಿಧವೆ ಅಲ್ಲ, ಡಿವೋರ್ಸ್ ತಗೊಂಡಿದ್ದಾಳೆ ಅಂತ. ಅವಾಗ ಏನಾಗುತ್ತೆ? ನನ್ನ ಶವ ಮನೆಯಿಂದ ಹೊರಗೆ ಹೋಗುತ್ತಾ ಅಥವಾ ವಸು ಮನೆಯಿಂದ ಹೊರಗೆ ಹೋಗ್ತಾಳಾ? ನೋಡು, ಪರಸ್ತ್ರೀನ ಬಯಸೋದು ತಪ್ಪು. ಸೀತೆನ್ ಬಯಸಿದ್ ರಾವಣ, ದ್ರೌಪದಿನ್ ಬಯಸಿದ್ ಕೀಚಕ ಏನಾದ್ರು ಅಂತ ನಿನಗ್ ಗೊತ್ತೇ ಇರತ್ತೆ. ಸಾಲ್ದು ಅಂತ ದೇವೇಂದ್ರ ಕೂಡ ಸ್ತ್ರೀನ ಕಣ್ಣೆತ್ತಿ ನೋಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸಿದಾನೆ. ಪುರಾಣಗಳು ಪತಿವ್ರತೆಗಳ ಬಗ್ಗೆ ಹೇಳಿ ನನಗೆ ಭಯ ಪಡಿಸ್ಬೇಡಿ. ನಾನು ಬಯಸಿದ್ದು ನನಗೆ ದಕ್ಕಲೇಬೇಕು. ಇಷ್ಟು ಹೇಳಿದ್ರೂ ನಿಂಗೆ ಅರ್ಥ ಆಗ್ತಿಲ್ವಾ? ಫಸ್ಟ್ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಹೋಗಿ ವಸುನ ಕನ್ವಿನ್ಸ್ ಮಾಡಿ. ಚಪ್ಪಲಿ ತಗೊಂಡು ಹೊಡಿತೀನಿ. ಅವಳು ನನ್ನ ತಂಗಿ ಕಣೋ. ಅವಳು ನಿನ್ನ ತಂಗಿನ? ಆದ್ರೆ ಇನ್ನೂ ಒಳ್ಳೇದಾಯ್ತು. ಅಕ್ಕ ಆಗ ನೀನೇನು ಹೇಳಿದ್ರು ಕೇಳ್ತಾಳೆ. ಛೀ, ನೀನೊಬ್ಬ ಮನುಷ್ಯನ? ಪಾಪ ಕಣೋ ವಸು, ಅನಾಥೆಯಾಗಿ ಹುಟ್ಟಿ ಅಷ್ಟು ಕಷ್ಟನೆಲ್ಲ ನೋಡ್ಕೊಂಡ್ ಬೆಳೆದ್ಲು. ಕೋಟಿ ಆಸೆಗಳನ್ನ ಇಟ್ಕೊಂಡ್ ಮದ್ವೆ ಆದ್ಲು. ಆದ್ರೆ ಕಟ್ಕೊಂಡವನು ರಾಕ್ಷಸ ಆದ. ಅವನ್ ಕೈಯಿಂದ ಬಿಡಿಸ್ಕೊಂಡು ಪಾಪ ಇವಾಗಿನ್ನೂ ಉಸಿರಾಡ್ತಾ ಇದ್ದಾಳೆ. ಈ ಮನೆಗ್ ಬಂದ್ಮೇಲೆ ಅವಳು ನಗೋದನ್ ಕಲ್ತಿದ್ದಾಳೆ. ಅವಳನ್ನೇ ನಂಬ್ಕೊಂಡು ಒಂದ್ ಚಿಕ್ಕ ಮಗು ಇದೆ. ಅವಳು ಖುಷಿಯಾಗಿರ್ಬೇಕು ಅಂತ ಇಬ್ರು ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ. ಇಷ್ಟ ಜನರ ಆಸೆನ ಹಾಳು ಮಾಡ್ತೀಯಾ? ಬೇಡ ಬೇಡ ಕಣೋ, ನಿನಗ್ ಕೈ ಮುಗ್ದು ಬೇಡ್ಕೋತಾ ಇದ್ದೀನಿ, ಹೊರಟೋಗೋ. ನೀವು ಬೇಡ್ಕೊಂಡ್ರು ಬಡ್ಕೊಂಡ್ರು ವಸು ನನಗೆ ಬೇಕು. ನನ್ನ ಕೆಲಸ ಆದಮೇಲೆ ವಾಪಸ್ ನನ್ನ ಜನ್ಮದಲ್ಲೇ ನಾನು ಈ ಕಡೆ ಬರಲ್ಲ. ಬೇಕಾದ್ರೆ ನಿಮ್ಮೇಲಾಣೆ. ಛೀ, ನೀನ್ ನಿಜವಾಗ್ಲೂ ಮೃಗನೇ ಕಣೋ. ನಿಂಗ್ ಮಾತಲ್ಲಿ ಹೇಳಿದ್ರೆ ಉಪಯೋಗ ಇಲ್ಲ. ಅವಳ ಸಂಸಾರ ಚೆನ್ನಾಗಿರ್ಬೇಕು ಅಂತ ವಸು ಹೊಸ್ತಿಲ ಗೌರಿ ವ್ರತದ ಪೂಜೆ ಮಾಡಿದ್ಲು. ನೀನ್ ದಾಟಿ ಬಂದಿರೋ ಹೊಸ್ಲಿಗೆ ಅರಿಶಿನ ಹಚ್ಚಿ ಪೂಜೆ ಮಾಡಿದಾಳೆ. ವಸು ಮಾಡಿರೋ ವ್ರತ ಆ ದೇವಿಗೆ ಮುಟ್ಟಿರತ್ತೆ. ಆ ದೇವಿನೇ ನೀನ್ ಅಂತ್ಯ ಮಾಡ್ತಾಳೆ. ಯಾವುದೋ ರೂಪದಲ್ಲಿ ಬಂದು ನಿನ್ ಪಾಪನ ನಿನ್ ಜೊತೆಗೆ ನಾಶ ಮಾಡ್ತಾಳೆ. ಈ ಏರಿಯಾದಲ್ಲಿ ವಿಚಾರಿಸಿ. ಓಕೆ ಸರ್. ಏನಪ್ಪ, ಈ ಫೋಟೋದಲ್ಲಿರೋ ವ್ಯಕ್ತಿನ ಏನಾದರೂ ನೋಡಿದೀಯಾ? ಇಲ್ಲ ಸರ್, ನೋಡಿಲ್ಲ. ಸರ್, ಈ ಏರಿಯಾ ಪೂರ್ತಿ ವಿಚಾರಿಸಿದೆ ಸರ್, ಇಲ್ಲಿ ಯಾರೂ ನೋಡಿಲ್ವಂತೆ. ನಿನ್ನೆ ಸಂಜೆ
ಅವನು ಈ ಏರಿಯಾದಲ್ಲೇ ಮಿಸ್ ಆಗಿದ್ದಾನೆ. ಖಂಡಿತವಾಗ್ಲೂ ಅವನು ಯಾವುದೋ ಮನೇಲಿರ್ತಾನೆ. ಪ್ರತಿಯೊಂದು ಮನೇನೂ ಹುಡ್ಕೋಣ. ಇಲ್ಲಿ ನೋಡು, ನೀನು ಆ ಕಡೆ ಹೋಗು. ನೀವು ಈ ವ್ಯಕ್ತಿನೇನಾದರೂ ನೋಡಿದ್ರಾ? ನೋಡಿಲ್ಲ ಸರ್. ಸರಿ, ಹೋಗು. ಸರಿ ಸರ್. ಏನಣ್ಣ ಅವನನ್ನು ಕಳ್ಸೋಕೆ ಅಷ್ಟೊಂದು ಟೆನ್ಷನಾ? ಅಯ್ಯೋ, ನಾನಲ್ಲ ಕಣೋ, ನಿಮ್ಮ ಅದ್ಗೆ ಟೆನ್ಷನ್ ಆಗ್ತಾ ಇರೋದು. ಹೇಗಾದ್ರೂ ಅವನ್ನ ಕಳಿಸ್ಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾಳೆ. ಹೊಸು ಹೊತ್ತಿಗೇನು ಟೆನ್ಷನ್ ಮಾಡ್ಕೊಳ್ತಿದಾರಣ್ಣ. ನಿಜವಾಗ್ಲೂ ಅಂಥವ್ರ ಮನೇಲಿ ಇರಬಾರ್ದು. ಆದ್ರೆ ಅಮ್ಮ ಅಭಿಯಣ್ಣ ಏನೋ ಬೇಡ ಅಂತಿದ್ದಾರೆ. ಅವ್ರಿಗೆ ಸರಿಯಾಗಿ ಅತ್ತೆ ಹಾರಿಕನ್ ಸಪೋರ್ಟ್ ಬೇರೆ. ಏನೂ ಅರ್ಥ ಆಗ್ತಿಲ್ಲ. ಸಾರಿ ಪಾವನಿ, ನಾನು ಎಷ್ಟೇ ಟ್ರೈ ಮಾಡಿದ್ರು ನೀನೇ ನೋಡಿದ್ಯಲ್ಲ ಅಮ್ಮ ಅಭಿ ಏನಂದ್ರು ಅಂತ. ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅವನು ಈ ಮನೇಲಿ ಇರಬಾರ್ದು. ಯಾಕದ್ಗೆ? ಯಾಕಂದ್ರೆ ವಸುನ ಅವನು ಏನದ್ಗೆ? ಅವ್ನು ಮತ್ತೆ ಹೊಸ ಹೊತ್ತಿಗೆ ತೊಂದರೆ ಕೊಡ್ತಿದ್ದಾನ? ಅವನ ನಿಲ್ಲು ಅಖಿಲ್, ಅವನ್ಗೇನು ಅನ್ಬೇಡ. ಅದ್ಯಾಕೆ ಪಾವನಿ, ಅವನು ಹೊಸ ಹತ್ರ ಕೆಟ್ಟದಾಗ ನಡ್ಕೊಂಡಾಗ್ಲೇ ಅವನಿಗೆ ಬುದ್ಧಿ ಹೇಳ್ಬೇಕಲ್ವಾ? ಅವನ್ನ ಬೈಬೇಡ್ರಿ. ಏನೇ ಅಂದ್ರೂ ತೊಂದ್ರೆನೆ. ಏನ್ ತೊಂದರೆ ಅದ್ಗೆ? ಅದು ಏನಿಲ್ಲ, ಏನಿಲ್ಲ. ಪಾವನಿ, ನೀ ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ಯಾ, ಅದೇನ್ ಹೇಳು. ನಾನೇನ್ ಮುಚ್ಚಿಡ್ತಿಲ್ಲ ರೀ, ಅವ್ನು ಒಳ್ಳೆಯವನಲ್ಲ ಅಂತ ಹೇಳ್ತಿದ್ದೀನಿ. ನಿಜ ಹೇಳಿ ಅದ್ಗೆ, ಅವನಿಂದ ನಮ್ಗೇನು ತೊಂದರೆ ಆಗುತ್ತೆ? ಅಂದ್ರೆ ಇವರು ಅವನಿಗೆ ಆಕ್ಸಿಡೆಂಟ್ ಮಾಡಿದಾರಲ್ಲ, ಮತ್ತೆ ಅವನನ್ನ ಏನಾದ್ರು ಅಂದ್ರೆ ಪೊಲೀಸ್ ಕೇಸ್ ಹಾಕ್ತಾನೇನೋ ಅಂತ. ಅವ್ನ್ ಕೇಸ್ ಹಾಕಿದ್ರೆ ನಾವು ಸುಮ್ಮನಿರ್ತೀವ? ನಾವು ಅವನ ವಿರುದ್ಧ ಕೇಸ್ ಹಾಕ್ತೀವಿ. ಅವಸರಪಟ್ಟು ಮರ್ಯಾದೆ ಕಳ್ಕೊಳ್ಳೋದು ಯಾಕ್ರಿ? ಅವನ್ನ ಕಳಿಸ್ಬಿಟ್ರೆ ಸರಿ ಹೋಗುತ್ತಲ್ವಾ? ಆದ್ರೆ ಅಮ್ಮ ಅಭಿಯಣ್ಣ ಬೇಡ ಅಂತಿದಾರಲ್ಲ ಅದ್ಗೆ. ಏನೋ ಒಂದ್ ಹೇಳಿ ಅತ್ತೆನ ಅಭಿನ ಕನ್ವಿನ್ಸ್ ಮಾಡಿ. ಅವನ್ ಮನೇಲಿರೋರ್ಗೂ ವಸುಗ್ ನರ್ಕಾನೆ. ನಿಜ ಹೇಳು ಪಾವನಿ, ಮತ್ತೆ ಅವನು ವಸುಗೇನಾದ್ರು ಅನ್ನ? ಹೌದದ್ಗೆ, ನೀವು ಟೆನ್ಷನ್ ಆಗ್ತಿದ್ದೀರಾ. ಹೊಸೊತ್ತಿಗೆ ಟೆನ್ಷನ್ ಆಗ್ತಿದ್ದಾರೆ. ಏನಾಯ್ತು ಹೇಳಿ. ಅದು ಟೈಮ್ ಬಂದಾಗ ಹೇಳ್ತೀನಿ. ಇವಾಗ ನಾನೇನು ಕೇಳಬೇಡಿ. ಏನೋ ಒಂದು ಮಾಡಿ ಅವನನ್ನ ಇಲ್ಲಿಂದ ಕಳಿಸ್ಬೇಡಿ. ಅಲ್ಲಿವರೆಗೂ ನೀವು ಆಫೀಸ್ ಕೂಡ ಹೋಗಬೇಡಿ. ಸಮಥಿಂಗ್ ಈಸ್ ರಾಂಗ್ ಅಖಿಲ್. ನಿಮ್ಮ ಅದಕ್ಕೆ ಎಷ್ಟೊಂದು ಕೋಪಿಸ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿಲ್ಲ. ಅವನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಅವನನ್ನ ಏನು ಅನ್ಬೇಡ, ತೊಂದರೆ ಆಗತ್ತೆ. ಅವನಿಂದ ಏನ್ ತೊಂದರೆ ಆಗತ್ತೆ? ಮನೇಲಿ ಇಷ್ಟು ಜನ ಇರೋವಾಗ ಅವ್ನು ಏನ್ ಮಾಡೋದಕ್ಕೆ ಸಾಧ್ಯ? ನಿಜವಾಗ್ಲೂ ಅದಕ್ಕೆ ಏನೋ ಮುಚ್ಚಿಡ್ತಾ ಇದಾರಣ್ಣ. ಟೈಮ್ ಬಂದಾಗ ಅವಳೇ ಹೇಳ್ತೀನಿ ಎಂದಿದ್ದಾಳಲ್ಲ, ಮೊದಲು ಅವನನ್ನ ಇಲ್ಲಿಂದ ಆಚೆ ಕಳಿಸ್ಬೇಕು. ಒಂದು ವಿಷಯ, ಅಮ್ಮಂಗೆ ಅಭಿಯಣ್ಣಂಗೆ ಗೊತ್ತಾಗ್ದಂಗೆ ಕಳಿಸ್ಬೇಕು. Hey! Hey, Pramod! ಅಭಿ ಲೇ ಅಭಿ. Hey, Pramod, what a surprise! ಎಷ್ಟು ದಿನ ಆಯ್ತು ನಿನ್ನ ನೋಡಿದೆ. ಹಲೋ ಪ್ರಮೋದ್, ನೀನೇನೋ ಇಲ್ಲಿ? ನಿನಗೇನಪ್ಪ, ಈವೆಂಟ್ಸ್ ಮಾಡಿಕೊಂಡು ಆರಾಮಾಗಿದೆಯಾ? ನಮ್ಮ ಜೀವನ ಎಲ್ಲ ಕಳ್ಳರನ್ನ ಹುಡ್ಕೊಂಡು ತಿರುಗೋದೇ ಆಗಿದೆ. ನಮ್ಮ ಏರಿಯಾದಲ್ಲಿ ಯಾವ ಕ್ರಿಮಿನಲ್ ಇದ್ದಾನೆ?
ಒಬ್ಬ ಆರೋಪಿನ ಹುಡುಕ್ತಿದೀವಿ ಕಣೋ. ನಿನ್ನೆ ಸಂಜೆ ಈ ಏರಿಯಾದಲ್ಲೇ ಮಿಸ್ ಆಗಿದ್ದಾನೆ. ಇಲ್ಲಿವರೆಗೂ ಅವ್ನು ಇಲ್ಲೇ ಇರ್ತಾನ? ಯಾವಾಗಲೂ ಓಡೋಗಿರ್ತಾನೆ. ಏನೋ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ವಾ? ಸರಿ ಸರಿ, ಬಾ ಮನೆಗೆ ಹೋಗಿ ಕಾಫಿ ಕುಡಿಯೋಣ. ಬೇಡ ಕಣೋ, ಡ್ಯೂಟಿಲಿದ್ದೀನಿ. ಲೈ, ನೀನು ಮನೆವರೆಗೂ ಬಂದಿದೀಯಾ, ಕಾಫಿ ಕುಡ್ದೆ ಹೋಗ್ಬೇಕು. ಬಾ. ಅದಲ್ವೋ, ನನ್ನ ಮಾತು ಕೇಳು. ಬಾರೋ. ಕೂತ್ಕೋ. ಅಮ್ಮ, ಯಾರು ಬಂದಿದ್ದಾರೆ ನೋಡು. ಪ್ರಮೋದ್, ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಏನಪ್ಪ, ನಮ್ಮ ನೋಡಕ್ಕೆ ಎಷ್ಟು ದಿನ ಆದ್ಮೇಲೆ ಬಂದಿದ್ಯಾ? ನಮ್ಮನ್ನ ನೋಡಕ್ ಬಂದಿಲ್ಲ ಅಮ್ಮ, ಡ್ಯೂಟಿ ಮೇಲೆ ಬಂದಿದ್ದ. ನಾನೇ ಬಲವಂತವಾಗಿ ಕರ್ಕೊಂಡ್ ಬಂದಿದ್ದೀನಿ. ಕೂತ್ಕೊಳ್ಳೋ. ಕೂತ್ಕೊಳಪ್ಪ. ವಸು, ಒಂದ್ ಕಾಫಿ ತಗೊಂಡ್ ಬಾ. ಅಮ್ಮ, ನಿನಗೊಂದು ವಿಷಯ ನೆನಪಿದ್ಯಾ? ಚಿಕ್ಕವನಾಗಿದ್ದಾಗ ಇವನು ಕಳ್ಳನಾಗಿ ಸಿಗದೆ ಸತಾಯಿಸ್ತಾ ಇದ್ದ. ಇವಾಗ ಪೊಲೀಸ್ ಆಗಿ ಇವನಿಗೆ ಸಿಗದೇ ಇರೋ ಕಳ್ಳನ ಹುಡುಕ್ತಾ ಇದ್ದಾನೆ. ಏಯ್, ಇನ್ನೇನು ಸಮಾಚಾರ? SI ಆಗೇ ಇರ್ತೀಯಾ ಇಲ್ಲ SP ಆಗೋ ಚಾನ್ಸ್ ಇದೆಯಾ? ಸಿವಿಲ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಕಣೋ. ಪೊಲೀಸ್ ಬಂದಿದಾರಲ್ಲ, ಅಪ್ಪಿ ತಪ್ಪಿ ಪಾವನಿ ವಸು ರಘು ಬಗ್ಗೆ ಹೇಳಿಲ್ಲ ತಾನೆ? ಪೊಲೀಸ್ ಕೈಲಿ ಇವನ್ ಫೋಟೋ ಯಾಕಿದೆ? ಇವ್ರೇನಾದ್ರೂ ಕಂಪ್ಲೇಂಟ್ ಮಾಡಿದ್ರಾ ಇಲ್ಲ ಅವನೇ ಏನಾದ್ರೂ ಮಾಡಿದಾನ? ಹೇ ಪ್ರಮೋದ್, ಇವಳು ನನ್ನ ಮಿಸ್ಸಸ್ ವಸುಂಧರಾ. ನಮಸ್ಕಾರ. ನಮಸ್ಕಾರ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅಂದಹಾಗೆ ಸಾರಿ, ನಾನು ನಿಮ್ಮ ಮದುವೆಗೆ ಬರೋದಕ್ಕಾಗಲಿಲ್ಲ. ಹೇ, ಇಟ್ಸ್ ಓಕೆ ಕಣೋ. ನೀನು ಡ್ಯೂಟಿ ಮೈಂಡೆಡ್ ಅಂತ ನನಗೆ ಗೊತ್ತು. ಒಂದು ಸಲ ಸರೋಜನ್ನ ಮಕ್ಕಳನ್ನ ಮನೆಗೆ ಕರ್ಕೊಂಡ್ ಬಾ ಪ್ರಮೋದ್. ಆಯ್ತು, ಕರ್ಕೊಂಡು ಬರ್ತೀನಿ. ಒಂದು 10 ಡೇಸ್ ಆದಮೇಲೆ ಕರ್ಕೊಂಬರ್ತೀಯಾ? ಲೇ, ನನ್ನ ಡ್ಯೂಟಿ ನಿನಗೆ ಜೋಕ್ ಆಗಿದೆಯೇನೋ? ಕುಡಿ. SI ಬಂದ್ಬಿಟ್ಟಿದ್ದಾರೆ ಅಂದ್ರೆ ಪೊಲೀಸ್ನವರು ಇನ್ನೂ ನನ್ನ ಹುಡುಕ್ತಾನೆ ಇದ್ದಾರಾ? ನಾನು ಇಲ್ಲಿರೋ ವಿಷಯ ಗೊತ್ತಾಗೋಗಿದ್ಯಾ? ಕಾಫಿ ತುಂಬ ಚೆನ್ನಾಗಿತ್ತು. ಹೋಗಿ ಬರ್ತೀನಮ್ಮ. ಓಕೆ ಕಣೋ, ಬಾಯ್. ಊಟ ಮಾಡಿ ಹೋಗ್ಬೋದಿತ್ತಲ್ಲಪ್ಪ. ಇಲ್ಲಮ್ಮ, ಡ್ಯೂಟಿಲಿದ್ದೀನಿ. ಇನ್ನೊಂದ್ಸಲ ಬರ್ತೀನಿ. ಎಲ್ರು ಬರ್ಬೇಕು? ಖಂಡಿತ ಬರ್ತೀವಿ. ನಾನು ಹೊರಡ್ತೀನಿ. ಓಕೆ ಕಣೋ, ಬಾಯ್ ಬಾಯ್ ಬಾಯ್. ಏ ಪ್ರಮೋದ್, ಏನೋ ಬಿ?
ಆ, ಆ, ಆ ಕೊಲೆಗಾರ ಅಂತ ಹೇಳ್ದಲ್ಲ ಅವ್ನ ಫೋಟೋ ತೋರಿಸ್ತೀವಿ ಒಂದ್ಸರಿ. ಯಾಕೋ? ನಿನಗೆ ಇನ್ಫಾರ್ಮ್ ಮಾಡೋಣ ಅಂತ ಕಣೋ. ನನಗೇನಾದರೂ ಏರಿಯಾದಲ್ಲಿ ಕಾಣಿಸಿದ್ರೆ ನಿಂಗೆ ಕಾಲ್ ಮಾಡೋಣ ಅಂತ. ಬೇಡ ಬಿಡೋ. ಈ ಕ್ರಿಮಿನಲ್ಸ್ ಜೊತೆ ನಮ್ಮ ಕರ್ಮ ಇದ್ದಿದ್ದೆ. ಖುಷಿಯಾಗಿದೆಯಾ? ಇದೆಲ್ಲ ನಿನ್ಗ್ಯಾಕೆ? ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಹುಡುಕ್ತಿದ್ದಾರೆ. ಸಂಜೆ ಒಳಗಡೆ ಅವನನ್ನು ಹಿಡಿತೀವಿ. ಆಲ್ ದಿ ಬೆಸ್ಟ್ ಕಣೋ. ಲೇ ಕಳ್ಳನ್ ಮಗನೇ ಬಾಗಿಲು ತೆಗಿಯೋ. ಲೇ ಕಳ್ಳನ್ ಮಗನೇ ಬಾಗಿಲು ತೆಗಿಯಂದೆ. ಲೇ ತೆಗಿಯೋ, ಬಾಗಿಲು ತೆಗಿಯೋ, ಬಾಗಿಲು ತೆಗಿಯಂದೆ. ಕೇಳಿಸ್ತಿಲ್ವೇನೋ? ತೆಗಿಯೋ ಬಾಗ್ಲು. ತಪ್ಪಿಸ್ಕೊಳಕ್ ಹೋಗಿ ಸಿಗಾಕೊಂಡ್ಬಿಟ್ನಲ್ಲಪ್ಪ. ಹೋಗಿ ಹೋಗಿ ಹುಲಿ ಬೋನಲ್ಲಿ ಬಿದ್ದಂಗೆ ಆಯ್ತಲ್ಲ ನನ್ನ ಪರಿಸ್ಥಿತಿ. ಯಾಕೆ ಆಂಟಿ ಬಾಗಿಲು ಬಡಿತಿದ್ಯಾ? ಒಳಗಡೆ ಇರೋ ಹಾಳಾದವನ್ ಯಾರು ಅಂತ ಗೊತ್ತಾ? ಯಾರು? ದೊಡ್ಡ ಕ್ರಿಮಿನಲ್. ನಿಂಗೆ ಹೇಗೆ ಗೊತ್ತು? ಈಗಷ್ಟೇ SI ನಮ್ಮ ಮನೆಗೆ ಬಂದಿದ್ರಲ್ಲ. ಯಾರವರು? ಅವನು ನಿಮ್ಮ ಅಭಿಭಾವನ್ ಫ್ರೆಂಡು. ಆ SI ಇವನ್ ಫೋಟೋ ಹಿಡ್ಕೊಂಡು ಹುಡುಕ್ತಿದ್ದಾನೆ. ಇವನೇನೋ ದೊಡ್ಡ ತಪ್ಪು ಮಾಡಿದಾನಂತೆ. ಇವನ್ನ ಹಿಡಿಯೋದಕ್ಕೆ ಪೊಲೀಸ್ನವ್ರು ಹುಡುಕ್ತಿದಾರಂತೆ. ಅಯ್ಯೋ, ಅಂತ ಕ್ರಿಮಿನಲ್ ಜೊತೆ ನಮಗೇನಾಗ್ಬೇಕು ಆಂಟಿ? ಬಿಟ್ಬಿಡೋಣ. ಅವನ ಹತ್ರ ನಿಜ ತಿಳ್ಕೊಂಡು ಬಿಟ್ಬಿಡೋಣ. ಒಂದ್ ನಿಮಿಷ. ಏಯ್ ಬಾಗಿಲು ತೆಗಿಯೋ, ಹಾಳಾದೋನೆ. ಕಿವಿ ಕೇಳಿಸ್ತಿಲ್ವೇನೋ? ಅಯ್ಯೋ ಕಳ್ಳನ್ ಮಗನೆ, ಬಾಗಿಲು ತೆಗಿ ಅಂದ್ರೆ ಕೇಳಿಸ್ತಿಲ್ವಾ ಕಿವಿ ನಿನ್ಗೆ? ರೇ ಡೋರ್ ತೆಗಿಯೋ. ಇವನ್ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀನ್ ಹಿಂದೆ ಹೋಗು, ಹೋಗು ಹೋಗು. ಪ್ಲೀಸ್ ಆಂಟಿ, ಇವಾಗ ನೋಡು. ನಾನು ಟ್ರೈ ಮಾಡ್ತೀನಿ. ಈಗ ನೋಡ್ತೀರಾ? ಹೇಯ್, ಯಾರ ನೀನು? ನಾನು ರಘುರಾಮ್. ಹೆಸರೇನೋ ರಾಮ ಅಂತ ಒಳ್ಳೆ ಹೆಸರೇ ಇಟ್ಕೊಂಡಿದ್ಯಾ. ಮಾಡೋದೆಲ್ಲ ರಾವಣನ್ ಕೆಲ್ಸ. ನೀವು ಮಾತ್ರ ವಿಡೋ ಆಗಿ ಸುಮಂಗ್ಲಿಂತ ಹೆಸರಿಟ್ಕೊಂಡಿಲ್ವಾ? ಏನೋ ನನಗೆ ಕೌಂಟ್ರ್ ಕೊಡ್ತಿದ್ಯಾ? ಏನ್ ಮನೆ ಹಾಳು ಕೆಲಸ ಮಾಡಿ ಬಂದಿದ್ಯಾ? ಪೊಲೀಸ್ನವರು ನಿನ್ನ ಹುಡುಕ್ತಿದ್ದಾರೆ. ಅದು ಹೇಯ್, ಹೇಳು ಹೇಳು. ಕಳ್ತನ ಮಾಡಿದ್ಯಾ? ಕಿಡ್ನಾಪ್ ಮಾಡಿದ್ಯಾ? ಕೊಲೆ ಮಾಡಿದ್ಯಾ? ಏನ್ ಮಾಡ್ದೆ ಹೇಳು, ಹೇಳು. ಬಾಯ್ ಬಿಡು. ನಾನೇನಾದ್ರೂ ಮಾಡಿದೀನಿ? ನಿಮ್ಗೆ ಯಾಕೆ? ನಮಗ್ ಯಾಕ? ನಿನಗೋಸ್ಕರ ನಮ್ಮ ಮನೆಗೆ ಪೊಲೀಸ್ನವ್ರು ಬಂದಿದ್ರು. ಆ SI ತಂದಿದ್ ನಿನ್ ಫೋಟೋನ ನಮ್ ಮನೇಲಿ ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ನೀನು ಸ್ಟೇಷನ್ ಅಲ್ಲಿ ಇರ್ತಿದ್ದೆ. ಮರ್ಯಾದೆಯಾಗಿ ಹೇಳು, ಏನ್ ತಪ್ಪು ಮಾಡಿದ್ಯಾ? ಅವ್ನೇನ್ ಮಾಡಿದ್ರೆ ನಮ್ಗೇನ ಆಂಟಿ? ಅವ್ನ್ ನಿಜ ಏನು ಅಂತ ಕೇಳಿ. ಇವಂದರಿದ್ರ ನಮ್ಗ್ಯಾಕೆ? ಆ ನಿಜ ಏನು ಅಂತ ಹೇಳು.